ಮತ್ತೊಂದು ಕಡೆ ಇತ್ತೀಚೆಗೆ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದರು. ಬಸನಗೌಡ ಪಾಟೀಲ್ ಯತ್ನಾಳ ಒಂದು ಚಾಲೆಂಜ್ ಅನ್ನು ಹಾಕಿದ್ದಾರೆ ಅನ್ನೋ ಕಾರಣಕ್ಕಾಗಿ ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ನೀವು ರಾಜೀನಾಮೆ ಕೊಟ್ಟು ಬಂದು ಚುನಾವಣೆಗೆ ನಿಲ್ಲಿ ಅಂತ ಅವರು ಹಾಕಿದ್ರು ಚಾಲೆಂಜ್ ಅನ್ನ. ಅವ್ರು ರಾಜೀನಾಮೆ ಕೊಟ್ಟರು. ಈಗ ಯತ್ನಾಳ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದಕ್ಕೆ ಶಿವಾನಂದ ಪಾಟೀಲ್ ಒಂದು ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ. ಯಾರಾದರೂ ರಾಜೀನಾಮೆ ಕೊಡೋದಿದ್ರೆ ಷರತ್ತುಬದ್ಧಾಗಿ ರಾಜೀನಾಮೆ ಕೊಡ್ತಾರೇನ್ರಿ ಹೀಗಂತ ಪ್ರಶ್ನೆ ಮಾಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಎಲ್ಲರಿಗೆ ಕಾಮನ್ ಸೆನ್ಸ್ ಅನ್ನೋದು ಇಲ್ಲ. ಗ್ರಾಮ ಪಂಚಾಯತಿ ಸದಸ್ಯನಿಗಿರುವಷ್ಟು ಕೂಡ ಕಾಮನ್ ಸೆನ್ಸ್ ಪಾಟೀಲ್ರಿಗಿಲ್ಲ ಅಂತ ಯತ್ನಾಳ್ ಅವರ ಮಾತು. ರಾಜೀನಾಮೆ ಪತ್ರ ಕೊಡಬೇಕು, ಸ್ವಂತ ಕೈಲೇ ಬರಿಬೇಕು, ಸ್ಪೀಕರ್ ಬಳಿ ಹೋಗಿ ನನ್ನ ಮನಸ್ಸೋ ಇಚ್ಛೆಯನ್ನು ಕೊಡ್ತಾ ಇದ್ದೀನಿ ಅಂತ ಅಲ್ಲಿ ದೃಢೀಕರಣ ಮಾಡಬೇಕು. ಅದನ್ನು ಬಿಟ್ಟು ಕಂಡೀಷನ್ ಹಾಕಿ ಅಂದರೆ ಸುಮ್ಮನೆ ನಾಟಕ. ಆತನಿಗೆ ಏನಾಗಿಬಿಟ್ಟಿದೆ, ಹತಾಶೆ ಆಗಿ. ಮೊನ್ನೆ ಮುಸ್ಲಿಂ ಒಂದು ಕಾರ್ಯಕ್ರಮದಲ್ಲಿ ಒಂದು 3-4 ಜನ ನನ್ನ ವಿರುದ್ಧ ಉದ್ದೇಶ ಏನಂದ್ರೆ ವಕಫ್ ನಮ್ಮ ಹೋರಾಟ ಯಶಸ್ವಿ ಆಯಿತು, ಕಾನೂನಿನ ತಿದ್ದುಪಡಿ ಅನ್ನೋಂಥದ್ದು ಏನಾಯಿತು, ಅದಕ್ಕೆ ಪ್ರಚೋದನೆ ಮುಸ್ಲಿಮ್ರಿಗೆ ಮಾಡಲಿಕ್ಕೆ ಮಾಡಿದಂಥ ಭಾಷಣ, ಸವಾಲುಗಳು. ಶಿವಾನಂದ ಪಾಟೀಲ್ಗೆ ನೈತಿಕತೆ ಇಲ್ಲ. ರಾಜೀನಾಮೆ ಕೊಡಬೇಕಾದ್ರೆ ಯಾವ ರೀತಿ ಕಾಣಬೇಕೊಂದು ಏನು ಪದ್ಧತಿ ಇದೆ ಆ ಪದ್ಧತಿ ಪ್ರಕಾರ ಕೊಡದೆ ಸುಮ್ಮನೆ ದಿನಾಲು ನಾನು ಈ ಕೊಡಲಿಕ್ಕೂ ರೆಡಿ ಇದ್ದೀನಿ, ಖಾಲಿ ಬ್ಲ್ಯಾಂಕ್ ಕೊಡ್ತೀನಿ, ನಾಚಿಕೆ ಆಗ್ಬೇಕಂತ ಎಲ್ಲ ಹೇಳಕ್ಕೆ. ಒಬ್ಬ ಶಾಸಕಂದು ಯಾರು ಬ್ಲ್ಯಾಂಕ್ ನಿಮ್ಮ ಕೈಗೆ ನಾನು ರಾಜೀನಾಮೆ ಕೊಟ್ಟರೆ ಸ್ಪೀಕರ್ ಅಕ್ಸೆಪ್ಟ್ ಮಾಡ್ತಾರಲ್ರಿ, ಕೆಳಗೆ ಸಹಿ ಮಾಡಿ ಕೊಡ್ತಾನಂತ. ಮಾನ ಮರ್ಯಾದೆ ಇದೆಯಾ? 6 ಸರ ಬೆಂಬಲ ಅದ ಅವನಿಗೆ. ಏನೂ ಇಲ್ಲ, ಸುಮ್ಮನೆ ನಾಟಕದು. ಅದಕ್ಕೆ ಏನಾಗಿದೆ, ಇಬ್ಬರು ಏನೋ ಚಾಲೆಂಜ್ ಮಾಡಿದ್ರು ನನಗೆ ರಾಜೀನಾಮೆ. ನಾಯಕರು ರಾಜೀನಾಮೆ ಕೊಡ್ಬೇಕು ರೀ. ನಾ ಎಲ್ಲರೂ ಹೇಳಿನ, ಎಲ್ಲರೂ ಕ್ಲಿಪ್ಪಿಂಗ್ ತೋರಿಸಿ ನಿಮ್ಮ ಯಾವ ಮೀಡಿಯಾದಾಗಿದೆ. ಯಾವ ರೀತಿ ರಾಜೀನಾಮೆ ಪತ್ರ ಕೊಡಬೇಕು, ಸ್ವಂತ ಕೈಲೇ ಬರಿಬೇಕು, ಸ್ಪೀಕರ್ ಬಳಿ ಹೋಗಿ ನನ್ನ ಮನಸ್ಸೋ ಇಚ್ಛೆಯನ್ನು ಕೊಡ್ತಾ ಇದ್ದೀನಿ ಅಂತ ಅಲ್ಲಿ ದೃಢೀಕರಣ ಮಾಡಬೇಕು. ಅದನ್ನು ಬಿಟ್ಟು ಕಂಡೀಷನ್ ಹಾಕಿ ಅಂದರೆ ಸುಮ್ಮನೆ ನಾಟಕ. ಆತನಿಗೆ ಒಂದು ಕಾರ್ಯಕ್ರಮದಲ್ಲಿ ಅಂದರೆ ಅದು ಯತ್ನಾಳ್ ಅವರು